ಕೊಡಗು, ಮೈಸೂರು, ಮಂಡ್ಯ, ಹಾಸನ, ಚಿಕ್ಕಮಗಳೂರು ಜಿಲ್ಲೆಗಳನ್ನು ಒಂದೇ ಲಾಯಲ್ ಪ್ರವಾಸೋದ್ಯಮ ಕೇಂದ್ರವನ್ನಾಗಿ ರೂಪಿಸಬೇಕು. ಇದರಿಂದ ಈ ಭಾಗದಲ್ಲಿ ಆರ್ಥಿಕ ಚಟುವಟಿಕೆ ಹೆಚ್ಚಾಗಿ ಅಭಿವೃದ್ಧಿಯಾಗಲಿದೆ ಎಂದು ಮಾಜಿ ಸಚಿವ ಅಡಗೂರು ಎಚ್. ವಿಶ್ವನಾಥ್ ಹೇಳಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೈಸೂರು ಅರಮನೆ ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ. ಆದರೆ ಈಗ ಅದು ದಸರಾಕ್ಕೆ ಮಾತ್ರ ಸೀಮಿತವಾಗಿದೆ. 2013ರ ಬಜೆಟ್ನಲ್ಲೇ ಈ 5 ಜಿಲ್ಲೆಗಳನ್ನೊಳಗೊಂಡ ಲಾಯಲ್ ಟೂರಿಸಂ ಕೇಂದ್ರದ ಪ್ರಸ್ತಾವ ಬಂದಿತ್ತು ಎಂದು ನೆನಪಿಸಿದರು. ಕೊಡಗಿನ ನೈಸರ್ಗಿಕ ಸೌಂದರ್ಯ ಮತ್ತು ಸಂಸ್ಕೃತಿ ವಿಶೇಷ. ಈ ಸಾಮರ್ಥ್ಯ ಬಳಸಿಕೊಂಡು ಪ್ರವಾಸೋದ್ಯಮ ಬೆಳೆಸಲು ಸಿಎಂ ಡಿಕೆ ಶಿವಕುಮಾರ್ ಗಂಭೀರವಾಗಿ ಯೋಚಿಸಬೇಕು. ಕೊಡಗಿನ ಶಾಸಕರಾದ ಎಎಸ್ ಪೊನ್ನಣ್ಣ, ಡಾಕ್ಟರ್ ಮಂತರ್ಗೌಡ ಚೇಂಬರ್ ಹೋಟೆಲ್ ಮಾಲೀಕರೊಂದಿಗೆ ಸಮಾಲೋಚಿಸಿ ಯೋಜನೆ ರೂಪಿಸಬೇಕೆಂದು ಸಲಹೆ ನೀಡಿದರು. ಪ್ರವಾಸೋದ್ಯಮವನ್ನೇ ನಂಬಿ ಹಲವು ರಾಷ್ಟ್ರಗಳು ಬೆಳೆದಿವೆ. ಈಗಾಗಲೇ ಜನಪ್ರಿಯ ತಾಣವಾಗಿರುವ ಕೊಡಗಿನಲ್ಲಿ ಇನ್ನಷ್ಟು ಅವಕಾಶಗಳನ್ನು ಸೃಷ್ಟಿಸಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡಿದರು. ಜಿಲ್ಲೆಯ 2 ಶಾಸಕರು ಸಕ್ರಿಯರಾಗಿದ್ದರೂ ಸರ್ಕಾರದಲ್ಲಿ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಹಿಂದೆ ಕೊಡಗಿನಿಂದ 3 ಸಚಿವರಿದ್ದರು. ಈಗ ಆ ಸ್ಥಾನ ಖಾಲಿಯಾಗಿರುವುದು ಬೇಸರದ ಸಂಗತಿ ಎಂದು ಬೇಸರ ವ್ಯಕ್ತಪಡಿಸಿದರು. ಸಿದ್ದರಾಮಯ್ಯ ಅವರು ರೆಡಿ ಮಾಡಿದ ಮನೆಗೆ ಹೋದರೆ ಡಿಕೆ ಶಿವಕುಮಾರ್ ಅವರು ಮನೆ ಕಟ್ಟಿಕೊಂಡು ಬಂದವರು. ಅವರು ಜನರ ಮಾತು ಕೇಳುವ ಸಿಎಂ ಎಂದು ವಿಶ್ವನಾಥ್ ಹೇಳಿದರು. ಕಾರ್ಯಕರ್ತರ ಶ್ರಮದಿಂದ ಪಕ್ಷ ಅಧಿಕಾರಕ್ಕೆ ಬರುತ್ತದೆ. ಆದರೆ ಅಧಿಕಾರ ಸಿಕ್ಕ ನಂತರ ನಾಯಕರು ಅದನ್ನು ಹಾಳು ಮಾಡುತ್ತಾರೆ ಎಂದು ದೂರಿದ ವಿಶ್ವನಾಥ್, ಇಲ್ಲಿವರೆಗೆ ನನ್ನ ಮಿತಿಯಲ್ಲಿ ರಾಜಕೀಯ ಮಾಡಿದೆ. ಇನ್ಮುಂದೆ ಚುನಾವಣಾ ಕಣಕ್ಕೆ ಇಳಿಯುವುದಿಲ್ಲ. ದುಬಾರಿ ಚುನಾವಣೆ ನನಗೆ ಸಾಧ್ಯವೂ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಕೊಡಗು ರಾಜಕೀಯವಾಗಿ ಅಧಿಕಾರ ಪಡೆಯೋದಿಲ್ಲ ಇನ್ನೂ ನಾವು ಹಿಂದಿದ್ದೀವೋ ಏನೋ ಗೊತ್ತಾಗ್ತದೆ. ಅದು ಆಗ್ತದೆ. ನಾನು ಪೊನ್ನಣ್ಣವರಿಗೆ ಮಂತ್ರಿ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಈಗ ಯಾವುದೋ ಕೊಟ್ಟಿರಲ್ಲ, ಅದಕ್ಕಿಂತ ಮೀರಿದು ನಾವು ಹಾಗಾಗಿ ಇವತ್ತು ಬಹಳ ಪ್ರಮುಖವಾಗಿ ಕೂರ್ಗ್ is a prominent tourist center of India, not Karnataka. Prominent tourist center. ಏಕೆಂತಂದ್ರೆ ಪ್ರವಾಸೋದ್ಯಮದಲ್ಲಿ ನಮ್ಮ ಬದುಕು ಕಳ್ಕೊಂಡು ಬೇಕಾದಷ್ಟು ದೇಶಗಳು ಪ್ರವಾಸೋದ್ಯಮದಲ್ಲಿ ಆ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ನೋಡ್ತಾ ಇದ್ದಾರೆ. ನಾನು ಹಿಂದೆನೂ ಕೂಡ ಸಿದ್ದರಾಮಯ್ಯ ಅವರು 13ನೇ ಇಸ್ವಿಯಲ್ಲಿ ಫಸ್ಟ್ ಚೀಫ್ ಮಿನಿಸ್ಟರ್ ಇದ್ದಾಗ ಏನಪ್ಪ ಅಂತಂದ್ರೆ ನಮ್ಮ ಈ 6 ಜಿಲ್ಲೆಗಳು ಮೈಸೂರು, ಕೊಡಗು, ಹಾಸನ, ಚಿಕ್ಕಮಗಳೂರು ಮತ್ತು ಮಂಡ್ಯ, ಹೀಗೆ 6 ಜಿಲ್ಲೆಗಳನ್ನು ಸೇರಿ ನಾವು ರಾಯಲ್ ರೀಜನಲ್ ಟೂರಿಸಂ ಅಥಾರಿಟಿ ಅಂತ ಮಾಡಿ ನಾನೇ ಇದಕ್ಕೆಲ್ಲ ಬರೆದು CM ಕೊಟ್ಟೆವು ಸಿದ್ದರಾಮಯ್ಯ. ಅದು 13ನೇ ಇಸ್ವಿ ಬಡ್ಜೆಟ್ ಅಲ್ಲಿ ಕೂಡ ರಿಫ್ಲೆಕ್ಟ್ ಆಯಿತು. ಬಟ್ ಆಮೇಲೆ ಏನೂ ಆಗಲಿಲ್ಲ. ಈ 6 ಜಿಲ್ಲೆಗಳು ಫಸ್ಟ್ ಲಿಂಕ್ ಶುರು ಮಾಡಿ 6 ನಾನು ಯಾಕೆ ರಾಯಲ್ ಅಂತ ಉಪಯೋಗಿಸ್ತೇನೆ ಅಂತಂದ್ರೆ ಮೈಸೂರಲ್ಲಿ ವಿಶ್ವ ಪ್ರಸಿದ್ಧಿ. ಆ ಮೈಸೂರಿನ ಯಾವ ವ್ಯಕ್ತಿ ತಗೊಂಡು ಹೋಗ್ತಾ ಇದ್ದಾರೆ. ಅದೊಂದು 6 ತಿಂಗಳ ಹಿಂದೆ ಕೂಡ ಚೆನ್ನಾಗಿ ಒಯ್ದಿದ್ದ ಸರ್ಕಾರ. ಏನು ಅರಮನೆ ಅಂತ ಹೇಳೋದಿಲ್ಲ ಕೇಳಿ, ಮೈಸೂರು ಅರಮನೆ ವಿಶ್ವ ಪ್ರಸಿದ್ಧ ಅರಮನೆ. It is more famous than the Buckingham Palace Britain. ಯಾವ ಮಟ್ಟಿಗೆ ಇಟ್ಟಿದ್ದೀವಿ ನಾವು. ಬರೀ ದಸರಾ ಬರುತ್ತೆ, ದಸರಾ ಮಾಡ್ತೀವಿ ಹೋಗ್ತೀವಿ, ಅದೆಲ್ಲ. ಹಾಗಾಗಿ ಇದು ನಮ್ಮ ಈ 6 ಜಿಲ್ಲೆಗಳು ಈ ರೀಸನಲ್ ಟೂರಿಸಂ ಸೆಂಟರ್ ಮಾಡಿರ್ತಾರೆ. ಬೇಕಾದಷ್ಟು ಆರ್ಥಿಕ ಚಟುವಟಿಕೆಗಳು ಜಾಸ್ತಿ. ಆರ್ಥಿಕ ಚಟುವಟಿಕೆಗಳೇ ಅಭಿವೃದ್ಧಿಗೆ ಮೂಲ. ಅಭಿವೃದ್ಧಿ ಈಗ ಹೋಟೆಲ್ಗಳು ನಡೀತವೆ, ಅಂಗಡಿಗಳು ನಡೀತವೆ, ಮತ್ತೊಂದು ನಡೀತದೆ, ಟ್ರಾನ್ಸ್ಪೋರ್ಟ್, ಜನ ಬರ್ತಾರೆ ಹೋಗ್ತಾರೆ, ಇಂಟ್ರಾಕ್ಷನ್ ಆಫ್ ದ ಕಲ್ಚರ್, ಇದೆಲ್ಲ
ಹಾಗಾಗಿ ನಾವು ಸುದ್ದಿಗೋಷ್ಠಿಯಲ್ಲಿ ಉದ್ಯಮಿ ಕೆಎಂ ಗಣೇಶ್ ಹಾಜರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.